ಬ್ಯಾಕ್ ಟು ಮೈ ಚಾನಲ್. ನಾನು ಈ ವಿಡಿಯೋದಲ್ಲಿ ನಿಮ್ಗೇನಾದರೂ ಹೊಸ ಥರ ಕಾಮಿಡಿ ಆಗಿ ಎಂಟರ್ಟೈನ್ಮೆಂಟ್ ಆಗಿ ನಿಮಗೆ ನಗು ನಿಮ್ಮ ಮುಖದಲ್ಲಿ ಸೂಪರಾಗಿರೋ ನಗು ತರಿಸ್ಬೇಕು ಅಂತ ನಾನು ಈ ವಿಡಿಯೋ ಶುರು ಮಾಡಿದ್ದೇನೆ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಏನಾದರೂ ಹೊಸ ತರ್ತಿರ್ತೀನಿ ಗಾಯ್ಸ್. ಓಕೆ, ಈಗ ಅದು ಅನ್ಕೋಬೋದು ಸಾಟರ್ಡೇನೂ ನೀವು ವಿಡಿಯೋ ಮಾಡ್ತೀರಾ, ಸಂಡೇನೂ ವಿಡಿಯೋ ಮಾಡ್ತೀರಾ ಅಂತ ಅನ್ಕೋಬೋದು. ಎಸ್ ಬ್ರೋ, 24 bars ಈಚ್ ಆ್ಯಂಡ್ ಎವ್ರಿ ಡೇ, 365 ಡೇಸ್ ಇದೆ, 365 ದಿನ ಇದೆ ವರ್ಷದಲ್ಲಿ. ಆವತ್ತು ನಿಮಗೆ ಎಲ್ಲ ದಿವಸ ಒಂದೊಂದು 2 ವಿಡಿಯೋ ಬರುತ್ತೆ, 2 ಶಾರ್ಟ್ ಬಂದೇ ಬರುತ್ತೆ. ಇದು ವೆಯ್ಟ್ ಫಾರ್ ಮೈ ವಿಡಿಯೋ. ಆ್ಯಂಡ್ ಯಾರು ನನ್ನ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೋ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಎಷ್ಟು ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ನಿಮ್ಮ ಕಮೆಂಟ್ ಮೂಲಕ ನನಗೆ ಗೊತ್ತಾಗುತ್ತೆ, ಎಲ್ಲರೂ ನನ್ನ ವಿಡಿಯೋ ಮಾಡಿದ್ದಾರೆ, ಬೇಗ ಮಾಡಬೇಕು. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಾ, ಲೆಟ್ಸ್ ನಾಟ್ ವೇಸ್ಟ್ ಟೈಮ್, ಲೆಟ್ಸ್ ಆ್ಯಕ್ಚುಲಿ ಕೊಡುತ್ತಾ ವಿಡಿಯೋ. ಟೈಮ್ ಹೇಳಿದ ಬೇಡ, ಈಗ ಆ್ಯಕ್ಟ್ ಕೊಡೋಣ. ಈ ಆ್ಯಕ್ಟ್ ಎಕ್ಸ್ಟ್ರಾ ಅಂದರೆ ಕಂಜೋಪ್ ಕಿಂಗ್ ಮತ್ತು ಕಲ್ರು ಅಂತ, ದ ಮಿಸಲ್ ಆನ್ ದ ಥೀಫ್ಸ್ ಅಂತ. ಓಕೆ, ಸೊ ಇದರಲ್ಲಿ 3 ಕ್ಯಾರೆಕ್ಟರ್ಸ್ ಇರ್ತಾರೆ, ಕೃಷ್ಣಪ್ಪ, ರವಿ, ಸೀನಾ ಅಂತ. ಓಕೆ, ಕೃಷ್ಣಪ್ಪ ಹೆಂಗೆ ಅಂದರೆ ಮಹಾ ಜಿಪುಣ ಇವನು. ತನ್ನ ಹಳೆ ಚಪ್ಪಲಿ ಹರಿದವರು ಹೊಸದು ತರಲ್ಲ, ಹಂಗೆ ಅಂದರೆ ಅಡ್ಜಸ್ಟ್ ಮಾಡೋನು. ಅಂದರೆ ನನ್ನ ಹತ್ರ ಇರೋದನ್ನು ಆಸೆಗೆ ಇದ್ದಷ್ಟು ಕಾಲು ಚಾಚು, ನನ್ನ ಹತ್ರ ಎಷ್ಟಿದೆಯೋ ಅಷ್ಟು ಮಾಡ್ತೀನಿ ನಾನು ಅಂತ ಹಂಗೆ. ಓಕೆ, ರವಿ ಒಬ್ಬ ಅನುಭವಿ ಕಳ್ಳ. ಇವನು ಕಳ್ಳತನ ಮಾಡೋಕ್ಕೆ ಬಂದು ಪಾಠ ಹೇಳ್ತಾನೆ, ಮುಂದೆ ಅರ್ಥ ಆಗುತ್ತೆ. ಓಕೆ, ಸೀನಾ ರವಿಯು ಪಾರ್ಟ್ನರ್. ರವಿ ಪಾರ್ಟ್ನರು. ಇವನಿಗೆ ಕಳ್ಳತನಕ್ಕಿಂತ ಹೆಚ್ಚಾಗಿ ನಿದ್ದೆ ಅಂದರೆ ಇಷ್ಟ. ಇವನಿಗೆ ಕಳ್ಳತನದಿಂದ ನಿದ್ದೆ ಅಂದರೆ ತುಂಬ ಇಷ್ಟ. ಓಕೆ, ಈಗ ರವಿ ಕೈ ಮೇಲೆ ಎತ್ತು, ಇರೋನ ಒಡವೆ ಎಲ್ಲ ಆಚೆ ತೆಗಿ. ಕೃಷ್ಣಪ್ಪ, ಲೇ ತಮ್ಮ ಸ್ವಲ್ಪ ನಿಧಾನವಾಗಿ ಕೂಗು, ಪಕ್ಕದ ಮನೆಯವರು ಎದ್ದರೆ ಅವರು ಕೂಡ ಸಾಲ ಕೊಳೋಕ್ಕೆ ಬರ್ತಾರೆ, ಆಮೇಲೆ ನಿನಗೂ ಸಿಗಲ್ಲ ನನಗೂ ಸಿಗಲ್ಲ. ಅವ್ರು ಮಾಡ್ತಿರೋದೇ ಕಳ್ತಾರ, ಅದ್ರ ಮೇಲೆ ಪಕ್ಕದ ಮನೆ ಬಂದರೆ ನಮ್ಮಿಂದ ದುಡ್ಡು ಇಸ್ಕೋತಾರೆ ಅಂತ ಅದು ಭಯ. ಅವ್ರಿಗೆ ಭಯ ಇಲ್ಲ, ಪೊಲೀಸ್ ಫೋನ್ ಮಾಡ್ಬೋದು ಅಂತ, ಆದರೆ ನಮ್ಮಿಂದ ದುಡ್ಡು ತಗೋತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಸೀನಾ ಸೋಫಾ ಮೇಲೆ ಮಲಗುತ್ತಾ, ರವಿ ಇವರ ಮನೆಯಲ್ಲಿ ಏನೂ ಇಲ್ಲ ಅನಿಸುತ್ತೆ, ಆ ಕಪಾಟು ಖಾಲಿ ಇದೆ, ಈ ಬಾಕ್ಸ್ ಖಾಲಿ ಇದೆ, ಸದ್ಯಕ್ಕೆ ಈ ಸೋಫಾ ಚೆನ್ನಾಗಿದೆ, 1 ಗಂಟೆ ನಿದ್ದೆ ಮಾಡಿ ಹೋಗೋಣ. ರವಿ, ಸೀನಾ ಎದ್ದೇಳು. ಕೃಷ್ಣಪ್ಪ, ನೀನು ಬೀರುವಿನ ಕೀ ಕೊಡು. ಕೃಷ್ಣಪ್ಪ, ಕೀ ಇಲ್ಲಪ್ಪ, ಅದನ್ನು ಆಡ ಇಟ್ಟು 10 ರೂಪಾಯಿ ತಂದಿದ್ದೀನಿ, ನಿನಗೆ ಬೇಕಿದ್ದರೆ ಆ 10 ರೂಪಾಯಿಯಲ್ಲಿ 5 ರೂಪಾಯಿ ಕೊಡ್ತೀನಿ, ಇಬ್ಬರು ಶೇರ್ ಮಾಡ್ಕೊಳ್ಳಿ. ರವಿ, ನಾನೇನು ಭಿಕ್ಷೆ ಬೇಡಕ್ಕೆ ಬಂದಿದ್ದೀನಾ? ಕಲ್ಲಡು ನಾವು, ಏನಾದರೂ ಬೇರೆ ಬೆಲ್ಲೋದು ಕೂಡ. ರವಿ, ಸೀನಾ ಎದ್ದೋಳು. ಕೃಷ್ಣಪ್ಪ, ನಿನ್ನ ಬಿರುವಿನ ಕೀ ಕೊಡು. ಕೃಷ್ಣಪ್ಪ, ಕೀ ಇಲ್ಲಪ್ಪ, ಅದನ್ನು ಹಡ ಇಟ್ಟು 10 ರೂಪಾಯಿ ತಂದಿದ್ದೀನಿ, ನಿನಗೇನಾದರೂ ಬೇಕಿದ್ದರೆ. ಅವನು ಹೆಂಗೆ ಹೇಳ್ತಿದ್ದಾನೆ ಅಂದರೆ, ಬೀರು ಎದುರುಗಡೆ ಒಂದು ಬೀರು ಇದೆ, ಬೀರು ಮುಂದೆ ಅವನು ಕೀ ಓಪನ್ ಮಾಡಬೇಕು. ಕೀ ಓಪನ್ ಮಾಡೋಕ್ಕೆ ಅವ್ನು ಪಕ್ಕದ ಮನೆ ಅಂತೀನಿ, ಪಕ್ಕದ ಹತ್ರ ಇರೋನು ಕೀ ಇದೆ, ಕೀ ಕೊಡು ಅಂದರೆ ಅವ್ನು 10 ರೂಪಾಯಿ ಕೊಡು, 10 ರೂಪಾಯಿ ನಿಂಗೆ ಕೊಡ್ತೀನಿ, ನನ್ನ ಹತ್ರ 10 ರೂಪಾಯಿ ಇದೆ, ಆ ಕೀನ ಅಡ ಇಟ್ಟಿದ್ದೀನಿ, ಆ ಅಡ ಇಟ್ಟಿರೋದು 10 ರೂಪಾಯಿ ಅಡ ಇಟ್ಟಿದ್ರೆ ನಿಂಗೆ ಅದ್ರಲ್ಲಿ ಬೇಕಂದ್ರೆ 5 ರೂಪಾಯಿ ಕೊಡ್ತೀನಿ, ನೀವಿಬ್ಬರು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೇನೆ. ಆಮೇಲೆ ಕೃಷ್ಣಪ್ಪ, ಒಂದು ಕೆಲಸ ಮಾಡಿ, ನನ್ನ ಹತ್ತಿರ ಒಂದು ಹಳೆ ಸೈಕಲ್ ಇದೆ, ಅದರ ಚೈನ್ ಕಿತ್ತು ಹೋಗಿದೆ, ನೀವಿಬ್ಬರು ಅದನ್ನು ರಿಪೇರಿ ಮಾಡಿಕೊಟ್ರೆ ನಾನು ನಿಮಗೆ 1 ಕಪ್ ಟೀ ಕೊಡ್ತೀನಿ, ಸಕ್ಕರೆ ನೀವೇ ತರಬೇಕು. ಸಕ್ಕರೆ ನೀವೇ ತರಬೇಕು. ಓಕೆ, ಸೀನಾ, ರವಿ ಇವನ ಹತ್ತಿರ ಕಳ್ಳತನ ಮಾಡೋ ಬದಲು ನಾವು ಇವನಿಗೆ ದಾನ ಮಾಡಿ ಹೋಗೋದು ವಾಸಿ ಅನಿಸುತ್ತೆ ಕಣೋ. ಈಗ ನಿಮಗೆ ಆ್ಯಕ್ಟು ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಅಲ್ವಾ? ಆದರೆ ಇದರಲ್ಲಿ ಒಂದು ಮೆಸೇಜ್ ಇದೆ.
ಲಾಸ್ಟ್ 2 ಲೈನು ಅದೇ ಲಾಸ್ಟ್ ಸೀನಾ ಮಾತಾಡ್ತಾನಲ್ಲ ಅದನ್ನ ಸತಿ ರಿಪೀಟ್ ಮಾಡ್ತೀನಿ ನೋಡಿ. ಸೀನಾ: ರವಿ, ಇವನ ಹತ್ತಿರ ಕಳ್ಳತನ ಮಾಡೋ ಬದಲು ನಾವು ಇವನಿಗೆ ದಾನ ಮಾಡಿ ಹೋಗೋದು ವಾಸಿ ಅನಿಸುತ್ತೆ ಕಣೋ. ಸೊ ಇನ್ಮೇಲೆ ನನ್ನ ಮೆಸೇಜು ಈ ರೀತಿ ಇರುತ್ತೆ. ನೀವು ಯಾರು ಗೊತ್ತಿರುತ್ತೋ ಅವ್ರನ್ನ ಪ್ಲೀಸ್ ಕಮೆಂಟಲ್ಲಿ ಹಾಕಿ. ಯಾರು ಗೊತ್ತಾಗಿದೆ ನೋಡೋಣ, ಎಷ್ಟು ಇದಿದ್ದಾರೆ ಅಂತ ಗೊತ್ತಾಗೋಣ. ಯಾರು ನನ್ನ ವೀಡಿಯೋನ ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನನಗೂ ಖುಷಿ ಆಗುತ್ತೆ. ನನಗೂ ಗೊತ್ತಾಗ್ತಿದೆ, ಇಷ್ಟು ಜನ ವೀಡಿಯೋ ನೋಡಿ ನನ್ನ ವೀಡಿಯೋ ಅರ್ಥ ಮಾಡ್ಕೊತಿದ್ದಾರೆ ಅಂತ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನಾನು. ಇದರಲ್ಲಿ ಈಗ ಹೇಳ್ತೀನಿ ನೋಡಿ, ನಾವು ನಮ್ಮ ಲೈಫ್ನಲ್ಲಿ ಕಳ್ತನ ಮಾಡಬಾರದು, ಯಾವಾಗಲೂ ದಾನ ಮಾಡ್ತಿರಬೇಕು. ದಾನಕ್ಕಿಂತ ಶ್ರೇಷ್ಠವಾದದ್ದು ಯಾವುದ್ರಲ್ಲೂ ಇಲ್ಲ ಅಂತ. ಅದರಲ್ಲೂ ದಾನದಲ್ಲೂ ಶ್ರೇಷ್ಠವಾದ ಅನ್ನದಾನ ಅಲ್ವಾ, ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊತೀನಿ. ದಾನದಲ್ಲೂ ಶ್ರೇಷ್ಠವಾದದ್ದು ಅನ್ನದಾನ ಅಲ್ವಾ. ಸೊ ಅನ್ನದಾನ ಇಟ್ಸ್ ಅ ಮೇನ್ ಥಿಂಗ್. ಸೊ ಅದನ್ನೇ ಆಗ್ತಾಯಿದೆ ಈ ಮೆಸೇಜಲ್ಲಿ ಹಾಗೆ ಹೇಳಿದ್ದಾರೆ. ಓಕೆ, ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ನಾನು ಹೊಸ ಇರ್ತೀನಿ. ಮತ್ತು ನಿಮ್ಮ ಸಪೋರ್ಟ, ನಿಮ್ಮ ಬೆಂಬಲ ಹೇಗೆ ಇರಲಿ ಅಂತ ಕೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಧನ್ಯವಾದಗಳು ಕರ್ನಾಟಕ. ಹೆಂಗೆ ನನ್ನ ಸಪೋರ್ಟ್ ಮಾಡ್ತೀರಿ, ಬೆಂಬಲ ಕೊಡ್ತೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಧನ್ಯವಾದಗಳು ಕರ್ನಾಟಕ. ನಮಸ್ಕಾರ ಕರ್ನಾಟಕ.